ಮೇಷ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಗುರುಜಿ? ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರಕ್ಕೆ ಮೇಷರಾಶಿ. ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಮೇಷರಾಶಿಗೆ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ರವಿ ಚಂದ್ರ ಬುಧ ಈ ಮೂರೂ ಗ್ರಹಗಳ ಯುತಿ ಇರುವಂತಹ ಒಂದು ಕಾಲ. ಅಂದರೆ ಈ ವಾರದಲ್ಲಿ ಬುಧಾದಿತ್ಯ ಯೋಗವಾಗತ್ತೆ ಮತ್ತು ಚಂದ್ರ ಅಲ್ಲೇ ಇರತಕ್ಕಂಥದ್ರಿಂದ ತ್ರಿಗ್ರಾಹಿ ಯೋಗವೂ ಆಗುತ್ತೆ. ಈ ಮೂರೂ ಗ್ರಹಗಳ ಕಾಂಬಿನೇಷನ್ ಏನಿದೆ, ಚಂದ್ರ ಸೂರ್ಯನ ಬೆಳಕಿನ ಮೇಲೆ ಫಲವನ್ನು ಕೊಡ್ತಕ್ಕಂಥವನು ಅಥವಾ ಬೆಳಕನ್ನು ಬೀರ್ತಕ್ಕಂಥವನು. ಹಾಗಾಗಿ ರವಿಚಂದ್ರರ ಯುತಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಬುಧ ಸೇರಿಕೊಂಡಿರ್ತಕ್ಕಂಥದ್ರಿಂದ ಬುಧಾದಿತ್ಯ ಯೋಗವಾಗುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಉತ್ತಮವಾದಂತಹ ಚೈತನ್ಯ, ಆಸಕ್ತಿದಾಯಕವಾದಂತಹ ಜೀವನ ಈ ವಾರ ಇರುತ್ತೆ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುವಂತಹ ಕಾಲ ಅಂತ ನಿಮಗೆ ಅನಿಸುತ್ತೆ. ಯಾಕೆಂತಂದರೆ 7.5 ಪ್ರಾರಂಭವಾಗಿದೆ. ಎಲ್ಲೋ ನಾನು ಸೋತುಬಿಡ್ತೇನೆ, ಕಷ್ಟದಲ್ಲಿದ್ದೇನೆ ಅನ್ನುವಂಥ ಯೋಚನೆ ಮಾಡುವಂತಹ ಮೇಷರಾಶಿಯವರಿಗೂ ಕೂಡ ಈ ವಾರ ಅತ್ಯಂತ ಹೆಚ್ಚು ಶುಭವಾಗುತ್ತೆ. ಬುಧಾದಿತ್ಯ ಯೋಗದಿಂದ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ, ಆರ್ಥಿಕವಾದಂತಹ ವಿಷಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಕಾಲ ಮೇಷರಾಶಿಯವರಿಗೆ.